ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ. ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ 21ನೇ ವರ್ಷದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್, ಇವತ್ತು ನಾಡಿಗೆ ಬರಗಾಲ ಬಂದಿದೆ. ಸಮಯಕ್ಕೆ ಸರಿಯಾಗಿ ಮಳೆ ಇಲ್ಲ, ಕೆರೆ ಕಟ್ಟೆಗಳು ಖಾಲಿಯಾಗಿವೆ, ರೈತರು ಬೆಳೆ ಬೆಳೆಯದೆ ಕಂಗಾಲಾಗಿದ್ದಾರೆ. ದಿನ ಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾಡಿನ ಮುಖ್ಯಮಂತ್ರಿ ಕಲ್ಲಿನ ಬಂಡೆ ಕನಕಪುರದ ಬಂಡೆ ಅಂತ ಅಧಿಕಾರಕ್ಕೆ ಬಂದು ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದೆ. ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಬಿಟ್ಟು ನಾಡಿನ ರೈತರಿಗೆ ಹಾಗೂ ಜನತೆಗೆ ವಂಚಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ 224 ಕ್ಷೇತ್ರದ ಜನ ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಕಂಡು ಕಾಣದಂತೆ ಅವಿವೇಕಿತನದಿಂದ ವರ್ತಿಸ್ತಾ ಇದ್ದಾರೆ. ಈ ಕೂಡಲೇ ಕಾವೇರಿ ನೀರು ನಿಲ್ಲಿಸಬೇಕು, ಇಲ್ಲದಿದ್ದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು, ಇಲ್ಲದಿದ್ದರೆ ಜನರು ತಕ್ಕ ಪಾಠ ಕಲಿಸಬೇಕಾಗತ್ತೆ. ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ವೈಯಕ್ತಿಕ ಜೀವನಕ್ಕಾಗಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ. ಆ ಭಗವಂತ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಎಚ್ಚೆತ್ತುಕೊಳ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್, ಹೋರಾಟಗಾರ ವಕೀಲರು ರವಿ, ಉಪಾಧ್ಯಕ್ಷರು ರವಿ, ಸೋಮು, ಮಹೇಶ್, ಕಬಿನಿ ಸುರೇಶ್, ಶಿವಮದೇವಪ್ಪ, ಮಹೇಶ್, ನಾಗೇಶ್, ಉಮೇಶ್, ನರಹರಿ, ಜೂನಿಯರ್ ವಿಷ್ಣು, ಸುನೀಲ್, ಪ್ರಸನ್ನ, ಮಾಲಿನಿ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ 21ನೇ ಚಾಮುಂಡೇಶ್ವರಿಗೆ 21ನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ನನ್ನೆಲ್ಲ ಬಳಗದ ಸದಸ್ಯರುಗಳು, ನನ್ನೆಲ್ಲ ಬಳಗದ ಮುತ್ತುರತ್ನಗಳು ಕೂಡಿ ಅದ್ಧೂರಿಯಾಗಿ ಸರಳ ಸಂಭ್ರಮವಾಗಿ ಪ್ರಸಾದ ವಿನಿಯೋಗ ಮಾಡುವುದರ ಮೂಲಕ ತಾಯಿ ಸ್ಮರಣೆ ಮಾಡ್ತಾ ಈ ನಾಡಿಗೆ, ರೈತರಿಗೆ ಮತ್ತು ಸಂದರ್ಭಕ್ಕೆ ತಕ್ಕಾಗಿ ಮಳೆ ಬೆಳೆ ಆಗಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಆ ತಾಯಿಯಲ್ಲಿ ಮೊರೆ ಹೋಗ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ 21ನೇ ವರ್ಷದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದೇ ಸಂದರ್ಭದಲ್ಲಿ ಇವತ್ತೇನು ನಮ್ಮ ನಾಡಿಗೆ ಬರಗಾಲ ಬಂದಿದೆ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ, ಅನುಭವ ಇಲ್ದಿದ್ದ ಮುಖ್ಯಮಂತ್ರಿ, ಒಬ್ಬ ಚಿತ್ರನಟ, ಅವ್ರಿಗೆ ಅನುಭವ ತಕ್ಕನಾಗೆ ಅವರ ಒಂದು ಸಂವಿಧಾನಬದ್ಧವಾಗಿ, ಅವ್ರ ಕಾನೂನುಬದ್ಧವಾಗಿ ಅವ್ರ ಹಕ್ಕನ್ನ ಅವ್ರು ಕೇಳ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನರಬಾಕ ರಾಜಕಾರಣಿಗಳು, ಅಣಬಾಕ ರಾಜಕಾರಣಿಗಳು, ಜಾತಿವಾದಿ ರಾಜಕಾರಣಿಗಳು, ದೇಶದ್ರೋಹಿ ರಾಜಕಾರಣಿಗಳು ಇವ್ರ ಹಕ್ಕ ಕೇಳಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಇವತ್ತು ತಮಿಳುನಾಡಲ್ಲಿ ನೀರಿದ್ರು ಸಹ ಅವ್ರು ನೀರು ಕೇಳ್ತಾ ಇದ್ದಾರೆ. ಇಲ್ಲಿ ನೀರು ಇಳಿದಿದ್ರು ಸಹ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ರಾತ್ರೋರಾತ್ರಿ. ಇದು ಈ ನಾಡಿನ ದುರಂತ. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮನ್ನ ಕಲ್ಲಿನ ಬಂಡೆ, ಕನಕಪುರದ ಬಂಡೆ ಅಂತೀವಿ. ನೀವು ಕನಕಪುರದ ಬಂಡೆನೂ ಅಲ್ಲ, ಕಲ್ಲಿನ ಬಂಡೆನೂ ಅಲ್ಲ. ನೀವು ಎಲ್ಲ ಸಮಯ ಸಾಧಕರು, ಎದ್ದತ್ತು ಬಾಳ ಹಿಡಿಯೋರು, ಜನರ ಮನಸ್ಸನ್ನ ನೋಯಿಸಿ ಜನರನ್ನ ಬಲಿಪಶು ಮಾಡಿ ನೀವು ದಬ್ಬಾಳಿಕೆ ರಾಜಕಾರಣ ಮಾಡೋರು, ಎಡಬಿಡಂಗೆ ರಾಜಕಾರಣ ಮಾಡೋರು, ದರಿದ್ರ ಜೋಳಿಗೆ ತುಂಬಿಸ್ಕೊಳ್ಳತಕ್ಕಂಥ ರಾಜಕಾರಣ ಮಾಡುವಂತ ದರಿದ್ರ ರಾಜಕಾರಣಿಗಳಿಂದ ಇವತ್ತು ನಮ್ಮ ಕನ್ನಡ ನಾಡಿಗೆ ರೈತರಿಗೆ ಕುಡಿಯಕ್ಕೆ ನೀರಿಲ್ಲ, ರೈತರು ಬೆಳೆಯೋದಕ್ಕೆ ನೀರಿಲ್ಲ. ಇವತ್ತಿನ ಈ ಪರಿಸ್ಥಿತಿಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳ ಸಮೇತ 224 ಜನ MLAಗಳು ಸಹ ಅದು ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಪ್ರಾಣ ಬಿಟ್ಟೆವು, ಪ್ರಾಣ ಬಿಟ್ಟೆವು, ಪ್ರಾಣ ಬಿಟ್ಟೆವು. ನಮ್ಮ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಬರಲಿ, ನಮ್ಮ ಭ್ರಷ್ಟ ರಾಜಕಾರಣಿಗಳಿಗೆ, ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಈ ಮೂಲಕ ತಾಯಿಯಲ್ಲಿ ಪ್ರಾರ್ಥಿಸ್ತಾ ನಮ್ಮ ಒಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಡುವಂತ ಒಂದು ಜನಪರ ಕಾರ್ಯಕ್ರಮಗಳಿಗೆ, ಮಾಡುವಂತ ಒಂದು ಒಳ್ಳೆ ಹೋರಾಟಕ್ಕೆ ಈ ನಾಡಿನ ಜನ ಮತದಾರ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಬಂದು ನಿಂತು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಇವತ್ತು ಪ್ರಾಮಾಣಿಕ ಹೋರಾಟಗಾರನ ಗುರುತಿಸದೇ ಇರೋದ್ರಿಂದ, ಭ್ರಷ್ಟ ಅಧಿಕಾರಿಗಳನ್ನ, ಭ್ರಷ್ಟ ರಾಜಕಾರಣಿಗಳನ್ನ ವಿರೋಧ ಮಾಡದೇ ಇರೋದ್ರಿಂದ ಇವತ್ತು ದಿನದಿಂದ ದಿನಕ್ಕೆ ನಮ್ಮ ನಾಡಿನಲ್ಲಿ ಅನ್ಯಾಯಗಳು, ಅಕ್ರಮಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು, ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೂ ಬೆಂಬಲ ಕೊಡಲ್ಲ, ಭ್ರಷ್ಟ ಅಧಿಕಾರಿಗಳು ನೀವು ವಿರೋಧ ಮಾಡ್ತಾ ಇಲ್ಲ, ನಿಮ್ಮ ಸ್ವಾರ್ಥಕ್ಕೆ ಬದುಕ್ತಾ ಇದ್ರಿ.